ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆಗಳ ಕಾಲ ರಾಜ್ಯ ದೇಶ ವಿದೇಶಗಳ 10 ಹಲವು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಬಹಳ ಮುಖ್ಯವಾಗಿ ಜನಿವಾರಕ್ಕೆ ಕತ್ತರಿ ಹಾಕಲಾಗಿತ್ತು. ಅದನ್ನ ರಿಪಬ್ಲಿಕ್ ಕನ್ನಡ ಯಾವ ರೀತಿ ಕಟ್ಟು ಶಬ್ದಗಳಿಂದ ಖಂಡಿಸಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ನಮ್ಮ ಆಗ್ರಹ ಏನಾಗಿತ್ತು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದಾರೆ ಆತನನ್ನ ಸಸ್ಪೆಂಡ್ ಮಾಡಿ ಬಿಸಾಕಬೇಕಾಗಿತ್ತು ಅಂತೇಳಿ ಅದು ಎಲ್ಲಿ ತನಕ ಬಂದೇ ಗೊತ್ತಿಲ್ಲ. ಆತ ಏನೋ ಕ್ಷಮೆ ಕೇಳಿದ್ದಾನೆ. ಮತ್ತೊಂದು ಅದಲ್ಲ, ನಿಜವಾಗಿ ಬ್ರಾಹ್ಮಣ ಸಮುದಾಯ ಇದರ ಬಗ್ಗೆ ತೀವ್ರವಾದಂತಹ ಹೋರಾಟವನ್ನು ಮಾಡಲೇಬೇಕು. ಒಂದು ಯಾವುದೇ ಸಮುದಾಯಗಳಿಗಾಗಲಿ, ನಾನು ಅವತ್ತು ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀನಿ, ಒಂದು ದಲಿತ ಸಮುದಾಯಕ್ಕೆ ಅನ್ಯಾಯವಾದರೆ ಕೇವಲ ದಲಿತ ಸಮುದಾಯಕ್ಕಾದಂತಹ ಅನ್ಯಾಯ ಅಲ್ಲ, ಅದು ಇಡೀ ಸಮಾಜಕ್ಕಾದಂತಹ ಒಂದು ಅನ್ಯಾಯ. ಅದು ಬ್ರಾಹ್ಮಣ ಸಮುದಾಯಕ್ಕಾದ್ರೆ ಬ್ರಾಹ್ಮಣರು ಮಾತ್ರ ಬೀದಿಗಳಿಬೇಕು ಅಂತಲ್ಲ, ಇಡೀ ಸಮಾಜ ಬೀದಿಗಳಿಬೇಕು. ಅದಕ್ಕೆ ತಾನೇ ಒಂದು ಹಬ್ಬ ಹರಿದಿನಗಳನ್ನೆಲ್ಲ ಎಲ್ಲರೂ ಜೊತೆಗೆ ಆಚರಣೆ ಮಾಡೋದು ಯಾವ ಕಾರಣಕ್ಕಾಗಿ, ಇದರ ಬಗ್ಗೆ ಮಾತಾಡಲಿಕ್ಕಿದೆ. ಅದಾದ ನಂತರ ವೀಕ್ಷಕರೇ, ತಮಿಳುನಾಡಿನ ಕೆಲವು ಡಿಎಂಕೆ ನಾಯಕರುಗಳು ಈ ಹಿಂದೂ ಧರ್ಮದ ಬಗ್ಗೆ ಏನೆಲ್ಲ ಮಾತಾಡಿದ್ರು ಗೊತ್ತಿದೆ, ಎಂತೆಂಥ ಕೆಟ್ಟ ಪದಪ್ರಯೋಗಗಳನ್ನು ಮಾಡಿದ್ರು ನಿಮ್ಗೆ ಗೊತ್ತಿದೆ. ಆದ್ರೆ ಇವತ್ತು ಆ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಬಂದಂತಹ ಚಿನ್ನ ಇದೆಯಲ್ಲ, ಕಾಣಿಕೆ ರೂಪದಲ್ಲಿ ಬಂದಂತಹ ಚಿನ್ನ, 1,000 ಕೆಜಿ ಚಿನ್ನವನ್ನ ಅಡವಿಟ್ಟು ಅಂದ್ರೆ ಅದನ್ನು ಗಟ್ಟಿ ಮಾಡಿ, ಎಲ್ಲ ಕರಗಿಸಿ ಗಟ್ಟಿ ಮಾಡಿ ಅದನ್ನು ಅಡವಿಟ್ಟು, ಅದರಿಂದಾನೇ ವರ್ಷಕ್ಕೆ 17 ಕೋಟಿ ರೂಪಾಯಿಯನ್ನ ತಮಿಳುನಾಡು ಸರ್ಕಾರದ ಬೊಕ್ಕಸಕ್ಕೆ ಪಡೆಯಲಾಗ್ತಾ ಇದೆ. ಈಗ ಹೇಳಬೇಕು, ಸಂಬಂಧಪಟ್ಟ ಆ ರಾಜಕಾರಣಿಗಳು ಹೇಳಬೇಕು, ಬೇಡಪ್ಪ ನಮಗೆ, ಈಗ ಹೇಳಿ ಹಿಂದೂ ಧರ್ಮದ ದುಡ್ಡು ಬೇಡ ಅಂತ ಹೇಳಿ. ನಾಚಿಕೆ ಮಾನ ಮರ್ಯಾದೆ ಇಲ್ಲದವರು ಇವತ್ತು ಸರ್ಕಾರ ನಡೆಸ್ತಾ ಇರೋದು ಅದೇ ದೇವಸ್ಥಾನ ದುಡ್ಡಲ್ಲಿ 1,000 ಕೆಜಿ ಚಿನ್ನವನ್ನ ಗಟ್ಟಿಯನ್ನಾಗಿ ಮಾಡಿ, ಕರಗಿಸಿ ಗಟ್ಟಿಯನ್ನಾಗಿ ಮಾಡಿ, ಮುಂಬೈನಲ್ಲಿ ಗಟ್ಟಿಯನ್ನಾಗಿ ಮಾಡಿ ಅದನ್ನ ಬ್ಯಾಂಕಲ್ಲಿ ಇಟ್ಟು ಅದರಿಂದ ದುಡ್ಡನ್ನು ಪಡೆಯುತ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಹೇಳ್ತೀನಿ. ಆ ನಂತರ ಪ್ರಿಯಾಂಕ್ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಂತೆ. ಇದನ್ನು ಯಾರು ಹೇಳಿದ್ರು, ಇದೆಲ್ಲ ವಿಚಾರಗಳು ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆಗಳ ಕಾಲ ರಾಜ್ಯ ದೇಶ ವಿದೇಶಗಳ 10 ಹಲವು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಬಹಳ ಮುಖ್ಯವಾಗಿ ಜನಿವಾರಕ್ಕೆ ಕತ್ತರಿ ಹಾಕಲಾಗಿತ್ತು. ಅದನ್ನ ರಿಪಬ್ಲಿಕ್ ಕನ್ನಡ ಯಾವ ರೀತಿ ಕಟ್ಟು ಶಬ್ದಗಳಿಂದ ಖಂಡಿಸಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ನಮ್ಮ ಆಗ್ರಹ ಏನಾಗಿತ್ತು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದಾರೆ ಆತನನ್ನ ಸಸ್ಪೆಂಡ್ ಮಾಡಿ ಬಿಸಾಕಬೇಕಾಗಿತ್ತು ಅಂತೇಳಿ ಅದು ಎಲ್ಲಿ ತನಕ ಬಂದೇ ಗೊತ್ತಿಲ್ಲ. ಆತ ಏನೋ ಕ್ಷಮೆ ಕೇಳಿದ್ದಾನೆ. ಮತ್ತೊಂದು ಅದಲ್ಲ, ನಿಜವಾಗಿ ಬ್ರಾಹ್ಮಣ ಸಮುದಾಯ ಇದರ ಬಗ್ಗೆ ತೀವ್ರವಾದಂತಹ ಹೋರಾಟವನ್ನು ಮಾಡಲೇಬೇಕು. ಒಂದು ಯಾವುದೇ ಸಮುದಾಯಗಳಿಗಾಗಲಿ, ನಾನು ಅವತ್ತು ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀನಿ, ಒಂದು ದಲಿತ ಸಮುದಾಯಕ್ಕೆ ಅನ್ಯಾಯವಾದರೆ ಕೇವಲ ದಲಿತ ಸಮುದಾಯಕ್ಕಾದಂತಹ ಅನ್ಯಾಯ ಅಲ್ಲ, ಅದು ಇಡೀ ಸಮಾಜಕ್ಕಾದಂತಹ ಒಂದು ಅನ್ಯಾಯ. ಅದು ಬ್ರಾಹ್ಮಣ ಸಮುದಾಯಕ್ಕಾದ್ರೆ ಬ್ರಾಹ್ಮಣರು ಮಾತ್ರ ಬೀದಿಗಳಿಬೇಕು ಅಂತಲ್ಲ, ಇಡೀ ಸಮಾಜ ಬೀದಿಗಳಿಬೇಕು. ಅದಕ್ಕೆ ತಾನೇ ಒಂದು ಹಬ್ಬ ಹರಿದಿನಗಳನ್ನೆಲ್ಲ ಎಲ್ಲರೂ ಜೊತೆಗೆ ಆಚರಣೆ ಮಾಡೋದು ಯಾವ ಕಾರಣಕ್ಕಾಗಿ, ಇದರ ಬಗ್ಗೆ ಮಾತಾಡಲಿಕ್ಕಿದೆ. ಅದಾದ ನಂತರ ವೀಕ್ಷಕರೇ, ತಮಿಳುನಾಡಿನ ಕೆಲವು ಡಿಎಂಕೆ ನಾಯಕರುಗಳು ಈ ಹಿಂದೂ ಧರ್ಮದ ಬಗ್ಗೆ ಏನೆಲ್ಲ ಮಾತಾಡಿದ್ರು ಗೊತ್ತಿದೆ, ಎಂತೆಂಥ ಕೆಟ್ಟ ಪದಪ್ರಯೋಗಗಳನ್ನು ಮಾಡಿದ್ರು ನಿಮ್ಗೆ ಗೊತ್ತಿದೆ. ಆದ್ರೆ ಇವತ್ತು ಆ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಬಂದಂತಹ ಚಿನ್ನ ಇದೆಯಲ್ಲ, ಕಾಣಿಕೆ ರೂಪದಲ್ಲಿ ಬಂದಂತಹ ಚಿನ್ನ, 1,000 ಕೆಜಿ ಚಿನ್ನವನ್ನ ಅಡವಿಟ್ಟು ಅಂದ್ರೆ ಅದನ್ನು ಗಟ್ಟಿ ಮಾಡಿ, ಎಲ್ಲ ಕರಗಿಸಿ ಗಟ್ಟಿ ಮಾಡಿ ಅದನ್ನು ಅಡವಿಟ್ಟು, ಅದರಿಂದಾನೇ ವರ್ಷಕ್ಕೆ 17 ಕೋಟಿ ರೂಪಾಯಿಯನ್ನ ತಮಿಳುನಾಡು ಸರ್ಕಾರದ ಬೊಕ್ಕಸಕ್ಕೆ ಪಡೆಯಲಾಗ್ತಾ ಇದೆ. ಈಗ ಹೇಳಬೇಕು, ಸಂಬಂಧಪಟ್ಟ ಆ ರಾಜಕಾರಣಿಗಳು ಹೇಳಬೇಕು, ಬೇಡಪ್ಪ ನಮಗೆ, ಈಗ ಹೇಳಿ ಹಿಂದೂ ಧರ್ಮದ ದುಡ್ಡು ಬೇಡ ಅಂತ ಹೇಳಿ. ನಾಚಿಕೆ ಮಾನ ಮರ್ಯಾದೆ ಇಲ್ಲದವರು ಇವತ್ತು ಸರ್ಕಾರ ನಡೆಸ್ತಾ ಇರೋದು ಅದೇ ದೇವಸ್ಥಾನ ದುಡ್ಡಲ್ಲಿ 1,000 ಕೆಜಿ ಚಿನ್ನವನ್ನ ಗಟ್ಟಿಯನ್ನಾಗಿ ಮಾಡಿ, ಕರಗಿಸಿ ಗಟ್ಟಿಯನ್ನಾಗಿ ಮಾಡಿ, ಮುಂಬೈನಲ್ಲಿ ಗಟ್ಟಿಯನ್ನಾಗಿ ಮಾಡಿ ಅದನ್ನ ಬ್ಯಾಂಕಲ್ಲಿ ಇಟ್ಟು ಅದರಿಂದ ದುಡ್ಡನ್ನು ಪಡೆಯುತ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಹೇಳ್ತೀನಿ. ಆ ನಂತರ ಪ್ರಿಯಾಂಕ್ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಂತೆ. ಇದನ್ನು ಯಾರು ಹೇಳಿದ್ರು, ಇದೆಲ್ಲ ವಿಚಾರಗಳು ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆಗಳ ಕಾಲ ರಾಜ್ಯ ದೇಶ ವಿದೇಶಗಳ 10 ಹಲವು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಬಹಳ ಮುಖ್ಯವಾಗಿ ಜನಿವಾರಕ್ಕೆ ಕತ್ತರಿ ಹಾಕಲಾಗಿತ್ತು. ಅದನ್ನ ರಿಪಬ್ಲಿಕ್ ಕನ್ನಡ ಯಾವ ರೀತಿ ಕಟ್ಟು ಶಬ್ದಗಳಿಂದ ಖಂಡಿಸಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ನಮ್ಮ ಆಗ್ರಹ ಏನಾಗಿತ್ತು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದಾರೆ ಆತನನ್ನ ಸಸ್ಪೆಂಡ್ ಮಾಡಿ ಬಿಸಾಕಬೇಕಾಗಿತ್ತು ಅಂತೇಳಿ ಅದು ಎಲ್ಲಿ ತನಕ ಬಂದೇ ಗೊತ್ತಿಲ್ಲ. ಆತ ಏನೋ ಕ್ಷಮೆ ಕೇಳಿದ್ದಾನೆ. ಮತ್ತೊಂದು ಅದಲ್ಲ, ನಿಜವಾಗಿ ಬ್ರಾಹ್ಮಣ ಸಮುದಾಯ ಇದರ ಬಗ್ಗೆ ತೀವ್ರವಾದಂತಹ ಹೋರಾಟವನ್ನು ಮಾಡಲೇಬೇಕು. ಒಂದು ಯಾವುದೇ ಸಮುದಾಯಗಳಿಗಾಗಲಿ, ನಾನು ಅವತ್ತು ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀನಿ, ಒಂದು ದಲಿತ ಸಮುದಾಯಕ್ಕೆ ಅನ್ಯಾಯವಾದರೆ ಕೇವಲ ದಲಿತ ಸಮುದಾಯಕ್ಕಾದಂತಹ ಅನ್ಯಾಯ ಅಲ್ಲ, ಅದು ಇಡೀ ಸಮಾಜಕ್ಕಾದಂತಹ ಒಂದು ಅನ್ಯಾಯ. ಅದು ಬ್ರಾಹ್ಮಣ ಸಮುದಾಯಕ್ಕಾದ್ರೆ ಬ್ರಾಹ್ಮಣರು ಮಾತ್ರ ಬೀದಿಗಳಿಬೇಕು ಅಂತಲ್ಲ, ಇಡೀ ಸಮಾಜ ಬೀದಿಗಳಿಬೇಕು. ಅದಕ್ಕೆ ತಾನೇ ಒಂದು ಹಬ್ಬ ಹರಿದಿನಗಳನ್ನೆಲ್ಲ ಎಲ್ಲರೂ ಜೊತೆಗೆ ಆಚರಣೆ ಮಾಡೋದು ಯಾವ ಕಾರಣಕ್ಕಾಗಿ,
ಇದರ ಬಗ್ಗೆ ಮಾತಾಡಲಿಕ್ಕಿದೆ. ಅದಾದ ನಂತರ ವೀಕ್ಷಕರೇ, ತಮಿಳುನಾಡಿನ ಕೆಲವು ಡಿಎಂಕೆ ನಾಯಕರುಗಳು ಈ ಹಿಂದೂ ಧರ್ಮದ ಬಗ್ಗೆ ಏನೆಲ್ಲ ಮಾತಾಡಿದ್ರು ಗೊತ್ತಿದೆ, ಎಂತೆಂತ ಕೆಟ್ಟ ಪದಪ್ರಯೋಗಗಳನ್ನು ಮಾಡಿದ್ರು ನಿಮ್ಗೆ ಗೊತ್ತಿದೆ. ಆದ್ರೆ ಇವತ್ತು ಆ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಬಂದಂತಹ ಚಿನ್ನ ಇದೆಯಲ್ಲ, ಕಾಣಿಕೆ ರೂಪದಲ್ಲಿ ಬಂದಂತಹ ಚಿನ್ನ, 1,000 ಕೆಜಿ ಚಿನ್ನವನ್ನ ಅಡವಿಟ್ಟು ಅಂದ್ರೆ ಅದನ್ನು ಗಟ್ಟಿ ಮಾಡಿ, ಎಲ್ಲ ಕರಗಿಸಿ ಗಟ್ಟಿ ಮಾಡಿ ಅದನ್ನು ಅಡವಿಟ್ಟು, ಅದರಿಂದಾನೇ ವರ್ಷಕ್ಕೆ 17 ಕೋಟಿ ರೂಪಾಯಿಯನ್ನ ತಮಿಳುನಾಡು ಸರ್ಕಾರದ ಬೊಕ್ಕಸಕ್ಕೆ ಪಡೆಯಲಾಗ್ತಾ ಇದೆ. ಈಗ ಹೇಳಬೇಕು, ಸಂಬಂಧಪಟ್ಟ ಆ ರಾಜಕಾರಣಿಗಳು ಹೇಳಬೇಕು, ಬೇಡಪ್ಪ ನಮಗೆ, ಈಗ ಹೇಳಿ, ಹಿಂದೂ ಧರ್ಮದ ದುಡ್ಡು ಬೇಡ ಅಂತ ಹೇಳಿ. ನಾಚಿಕೆ ಮಾನ ಮರ್ಯಾದೆ ಇಲ್ಲದವರು ಇವತ್ತು ಸರ್ಕಾರ ನಡೆಸ್ತಾ ಇರೋದು ಅದೇ ದೇವಸ್ಥಾನ ದುಡ್ಡಲ್ಲಿ 1,000 ಕೆಜಿ ಚಿನ್ನವನ್ನ ಗಟ್ಟಿಯನ್ನಾಗಿ ಮಾಡಿ, ಕರಗಿಸಿ ಗಟ್ಟಿಯನ್ನಾಗಿ ಮಾಡಿ, ಮುಂಬೈನಲ್ಲಿ ಗಟ್ಟಿಯನ್ನಾಗಿ ಮಾಡಿ ಅದನ್ನ ಬ್ಯಾಂಕಲ್ಲಿ ಇಟ್ಟು ಅದರಿಂದ ದುಡ್ಡನ್ನು ಪಡೆಯುತ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಹೇಳ್ತೀನಿ. ಆ ನಂತರ ಪ್ರಿಯಾಂಕ್ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಂತೆ. ಇದನ್ನು ಯಾರು ಹೇಳಿದ್ರು? ಇದೆಲ್ಲ ವಿಚಾರಗಳು ಹೇಳ್ತೀನಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆಗಳ ಕಾಲ ರಾಜ್ಯ ದೇಶ ವಿದೇಶಗಳ 10 ಹಲವು ಸುದ್ದಿಗಳ ಜೊತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಬಹಳ ಮುಖ್ಯವಾಗಿ ಜನಿವಾರಕ್ಕೆ ಕತ್ತರಿ ಹಾಕಲಾಗಿತ್ತು, ಅದನ್ನ ರಿಪಬ್ಲಿಕ್ ಕನ್ನಡ ಯಾವ ರೀತಿ ಕಟ್ಟು ಶಬ್ದಗಳಿಂದ ಖಂಡಿಸಿತ್ತು ಅನ್ನೋದು ನಿಮ್ಗೆ ಗೊತ್ತಿದೆ. ನಮ್ಮ ಆಗ್ರಹ ಏನಾಗಿತ್ತು ಅಂತೇಳಿ ಸಂಬಂಧಪಟ್ಟ ಅಧಿಕಾರಿ ಯಾರಿದ್ದಾರೆ ಆತನನ್ನ ಸಸ್ಪೆಂಡ್ ಮಾಡಿ ಬಿಸಾಕಬೇಕಾಗಿತ್ತು ಅಂತೇಳಿ, ಅದು ಎಲ್ಲಿ ತನಕ ಬಂದೇ ಗೊತ್ತಿಲ್ಲ. ಆತ ಏನೋ ಕ್ಷಮೆ ಕೇಳಿದ್ದಾನೆ ಮತ್ತೊಂದು. ಅದಲ್ಲ, ನಿಜವಾಗಿ ಬ್ರಾಹ್ಮಣ ಸಮುದಾಯ ಇದರ ಬಗ್ಗೆ ತೀವ್ರವಾದಂತಹ ಹೋರಾಟವನ್ನು ಮಾಡಲೇಬೇಕು. ಒಂದು ಯಾವುದೇ ಸಮುದಾಯಗಳಿಗಾಗಲಿ, ನಾನು ಅವತ್ತು ಬೆಳಿಗ್ಗೆಯಿಂದ ಹೇಳ್ತಾ ಇದ್ದೀನಿ, ಒಂದು ದಲಿತ ಸಮುದಾಯಕ್ಕೆ ಅನ್ಯಾಯವಾದರೆ ಕೇವಲ ದಲಿತ ಸಮುದಾಯಕ್ಕಾದಂತಹ ಅನ್ಯಾಯ ಅಲ್ಲ, ಅದು ಇಡೀ ಸಮಾಜಕ್ಕಾದಂತಹ ಒಂದು ಅನ್ಯಾಯ. ಅದು ಬ್ರಾಹ್ಮಣ ಸಮುದಾಯಕ್ಕಾದ್ರೆ ಬ್ರಾಹ್ಮಣರು ಮಾತ್ರ ಬೀದಿಗಳಿಬೇಕು ಅಂತಲ್ಲ, ಇಡೀ ಸಮಾಜ ಬೀದಿಗಳಿಬೇಕು. ಅದಕ್ಕೆ ತಾನೇ ಒಂದು ಹಬ್ಬ ಹರಿದಿನಗಳನ್ನೆಲ್ಲ ಎಲ್ಲರೂ ಜೊತೆಗೆ ಆಚರಣೆ ಮಾಡೋದು ಯಾವ ಕಾರಣಕ್ಕಾಗಿ? ಇದರ ಬಗ್ಗೆ ಮಾತಾಡಲಿಕ್ಕಿದೆ. ಅದಾದ ನಂತರ ವೀಕ್ಷಕರೇ, ತಮಿಳುನಾಡಿನ ಕೆಲವು ಡಿಎಂಕೆ ನಾಯಕರುಗಳು ಈ ಹಿಂದೂ ಧರ್ಮದ ಬಗ್ಗೆ ಏನೆಲ್ಲ ಮಾತಾಡಿದ್ರು ಗೊತ್ತಿದೆ, ಎಂತೆಂತ ಕೆಟ್ಟ ಪದಪ್ರಯೋಗಗಳನ್ನು ಮಾಡಿದ್ರು ನಿಮ್ಗೆ ಗೊತ್ತಿದೆ. ಆದ್ರೆ ಇವತ್ತು ಆ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಬಂದಂತಹ ಚಿನ್ನ ಇದೆಯಲ್ಲ, ಕಾಣಿಕೆ ರೂಪದಲ್ಲಿ ಬಂದಂತಹ ಚಿನ್ನ, 1,000 ಕೆಜಿ ಚಿನ್ನವನ್ನ ಅಡವಿಟ್ಟು ಅಂದ್ರೆ ಅದನ್ನ ಗಟ್ಟಿ ಮಾಡಿ, ಎಲ್ಲ ಕರಗಿಸಿ ಗಟ್ಟಿ ಮಾಡಿ ಅದನ್ನ ಅಡವಿಟ್ಟು, ಅದರಿಂದಾನೇ ವರ್ಷಕ್ಕೆ 17 ಕೋಟಿ ರೂಪಾಯಿಯನ್ನ ತಮಿಳುನಾಡು ಸರ್ಕಾರದ ಬೊಕ್ಕಸಕ್ಕೆ ಪಡೆಯಲಾಗ್ತಾ ಇದೆ. ಈಗ ಹೇಳಬೇಕು, ಸಂಬಂಧಪಟ್ಟ ಆ ರಾಜಕಾರಣಿಗಳು ಹೇಳಬೇಕು, ಬೇಡಪ್ಪ ನಮಗೆ, ಈಗ ಹೇಳಿ, ಹಿಂದೂ ಧರ್ಮದ ದುಡ್ಡು ಬೇಡ ಅಂತ ಹೇಳಿ. ನಾಚಿಕೆ ಮಾನ ಮರ್ಯಾದೆ ಇಲ್ಲದವರು ಇವತ್ತು ಸರ್ಕಾರ ನಡೆಸ್ತಾ ಇರೋದು ಅದೇ ದೇವಸ್ಥಾನ ದುಡ್ಡಲ್ಲಿ 1,000 ಕೆಜಿ ಚಿನ್ನವನ್ನ ಗಟ್ಟಿಯನ್ನಾಗಿ ಮಾಡಿ, ಕರಗಿಸಿ ಗಟ್ಟಿಯನ್ನಾಗಿ ಮಾಡಿ, ಮುಂಬೈನಲ್ಲಿ ಗಟ್ಟಿಯನ್ನಾಗಿ ಮಾಡಿ ಅದನ್ನ ಬ್ಯಾಂಕಲ್ಲಿ ಇಟ್ಟು ಅದರಿಂದ ದುಡ್ಡನ್ನು ಪಡೆಯುತ್ತಾ ಇದ್ದಾರೆ. ಇದರ ಬಗ್ಗೆ ಕೂಡ ಹೇಳ್ತೀನಿ. ಆ ನಂತರ ಪ್ರಿಯಾಂಕ್ ಖರ್ಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರಂತೆ. ಇದನ್ನು ಯಾರು ಹೇಳಿದ್ರು? ಇದೆಲ್ಲ ವಿಚಾರಗಳು ಹೇಳ್ತೀನಿ.